ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ಪೂರಿ ಮತ್ತು ಸಾಗು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ಪೂರಿ ಮತ್ತು ಸಾಗು ಯಾವ ರೀತಿ ಮಾಡಿದ್ದೀನಿ ನೋಡೋಣ ಬನ್ನಿ. ಓಕೆ, ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ರವೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳಿ, ಆಯಿತಾ. ಈ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಪೂರಿ ಸಾಫ್ಟ್ ಮತ್ತು ಸ್ಮೂತ್ ಮತ್ತು ಉಬ್ಬಿ ಬರುತ್ತೆ. ಆ ಒಂದು ಪೂರಿ ನೀವು ನೋಡ್ತಾ ಇರಬಹುದು ಎಷ್ಟು ಸೂಪರಾಗಿ ಅಂದರೆ ಸೂಪರ್ ಟೇಸ್ಟ್ ಕೂಡ ಬರುತ್ತೆ ಮತ್ತು ಸೂಪರಾಗಿ ಕಾಣುತ್ತೆ ಕೂಡ. ಅಂದರೆ ಆ ಕಲರ್ ಕೂಡ ಅದೇ ರೀತಿ ಸಾಫ್ಟ್ ಸ್ಮೂತ್ ಥರ ಇರುತ್ತೆ. ಸೊ ಹಾಗಾಗಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋಬೋದು. ಇದಕ್ಕೆ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬಹುದು ಬೇಕಂದರೆ ಮಾತ್ರ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ವಾ, ಸೊ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೆ. ಓಕೆ, ಈ ಒಂದು ಪೂರಿ ಹಿಟ್ಟ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀವಿ, ಆಯಿತಾ. ಇಲ್ಲಿ ನಾನು ಕಾದಿರುವಂಥ ಎಣ್ಣೆಗೆ ಈ ಪೂರಿ ಕರಿತಾ ಇದ್ದೀನಿ. ಪೂರಿಗೆ ಎಲೆಗಳೆಲ್ಲ ಯಾವ ರೀತಿ ಉಜ್ಜಿನಿ ಅಂತ ತೋರಿಸ್ತೀನಿ ಬನ್ನಿ. ಈ ಪೂರಿ ಎಲೆಗಳನ್ನ ಪಟಾಪಟ್ ಅಂತ ಉಜ್ಜೋದು ಹೇಗೆ, ಅದು ನಾವು ಒಂದೊಂದೇ ಉಜ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಸೊ ಈ ರೀತಿ ಒಂದು ಟ್ರಿಕ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೂ ಯೂಸ್ಫುಲ್ ಆಗುತ್ತೆ, ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ನ ನಾನು ಕೂಡ ಯೂಸ್ ಮಾಡಿ ಈ ಒಂದು ಪೂರಿನ ಕರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಎಲ್ಲ ಒಂದೇ ಸೈಜ್ ಮತ್ತು ಶೇಪ್ ಬರ್ತಾ ಇದೆ ಮತ್ತು ಪೂರಿ ಕೂಡ ಉಬ್ಬಿ ಬರ್ತಾ ಇದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ರುಚಿ ಕೂಡ ತುಂಬ ಅಲ್ಟಿಮೇಟ್ ಆಗಿದೆ. ಸೊ ಮತ್ತೆ ಯಾಕೆ ತಡ ಅಲ್ವಾ, ಈ ಒಂದು ಟ್ರಿಕ್ನ ನೀವು ಕೂಡ ಯೂಸ್ ಮಾಡ್ಬೋದಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಟೇಸ್ಟಿಯಾಗಿದೆ ಅಂತ. ಪೂರಿ ಟೇಸ್ಟ್ ಮಾತ್ರ ನಿಮ್ಗೆ ಗೊತ್ತಾಗಲ್ಲ, ನೀವು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನನ್ನ ಮಕ್ಕಳು ಬಿಡ್ತಾ ಇಲ್ಲ, ನಾನು ಹಚ್ತೀನಿ ಅಂತ ಹೇಳಿ ತರಲೆ ಮಾಡ್ತಾ ಇದ್ದಾರೆ. ಓಕೆ ಫೈನ್. ಇಲ್ಲಿ ನಾನು ಯಾವ ರೀತಿ ಪೂರಿನ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಂದು ಒಂದು ದೊಡ್ಡ ಸೈಜಷ್ಟು ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ಇರುತ್ತಲ್ವ ನೀರು ಕುಡಿಯುವಂಥ ಲೋಟ, ಆ ಲೋಟದಲ್ಲಿ ಅಂದರೆ ದೊಡ್ಡ ಚಪಾತಿ ಥರ ಉಜ್ಜಬೇಕು. ಆ ಒಂದು ಲೋಟದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಈ ಪೂರಿ ಎಲೆ ಬೇಗ ರೆಡಿ ಆಗುತ್ತೆ. ಒಂದು ಎಲೆಯಲ್ಲಿ 4-5 ಪೂರಿ ಎಲೆ ರೆಡಿ ಆಗುತ್ತೆ. ಅಟ್ಲೀಸ್ಟ್ 3-4 ಆದರೂ ಆಗುತ್ತೆ. ಅಂದರೆ ದೊಡ್ಡದು ಹಾಕಿದರೆ ತುಂಬ ಜಾಸ್ತಿ ಆಗುತ್ತೆ, ಸ್ವಲ್ಪ ಸಣ್ಣದಾದರೆ 3 ಆಗುತ್ತೆ, ಈ ರೀತಿ ಆಗುತ್ತೆ. ಸೊ ನಮಗೆ ಪಟಾಪಟ್ ಅಂತ ಆಗುತ್ತೆ. ನಾವು ಇಲ್ಲಿ ಒಂದೇ ಒಂದು ಎಲೆನ ಉಜ್ಕೊಂಡು ನಾವಿಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಲ್ವಾ. ಸೊ ಹರಿಬರಿಲಿ ಪಟಾಪಟ್ ಆಗಬೇಕು ಅಂದರೆ ಈ ರೀತಿ ಮಾಡಿ. ಖಂಡಿತ ಈ ಟ್ರಿಕ್ಸ್ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಅದಕ್ಕೆ ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳೇಬೇಕು, ಹೆಲ್ಪ್ಫುಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿಲ್ಲ ಎಲೆಗಳೆಲ್ಲ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ನಾವಿಲ್ಲಿ ಒಂದು ಎಲೆನ ಉಜ್ಜಿ ನಾವಿಲ್ಲಿ ಬೇಯಿಸೋದಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ಸ್ನ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಎಣ್ಣೆ ಕಾಯೋಕ್ಕೂ ಇಟ್ಟಿರ್ತೀವಲ್ವ, ಹಾಗಾಗಿ ಬೇಗನೆ ಅಡುಗೆ ಆಗುತ್ತೆ. ಸೊ ಯಾರಿಗೆಲ್ಲ ಈ ಟ್ರಿಕ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ. ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ನ ನೋಡೋದಕ್ಕೆ, ಮರಿಲೇಬಿಡಿ, ಆಯಿತಾ. ಓಕೆ, ಈ ಒಂದು ಎಲೆನ ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಹಾಕಿ ಈ ಥರ ನಾವು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಪೂರಿ ರುಚಿಕರವಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಹೆಲ್ತಿ ಆಗಿರುವಂಥ ಈ ಪೂರಿ ರೆಡಿ ಆಗುತ್ತೆ. ನಾವಿಲ್ಲಿ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಈ ಥರ ನಾವು ಪೂರಿನ ಇಷ್ಟಪಟ್ಟು ತಿಂತೀವಿ, ಬಟ್ ಅದು ಅನ್ಹೆಲ್ದಿ. ಬಿಕಾಸ್ ಅದು ಕರೆದಿರೋ ಎಣ್ಣೆಲ್ಲೇ ಕರಿತಾ ಇರ್ತಾರೆ. ಸೊ ಅದನ್ನೆಲ್ಲ ಮಕ್ಕಳಿಗಾಗಲಿ ನಾವಾಗಲಿ ಕೊಡಬಾರ್ದು ಮತ್ತು ತಿನ್ನಲೂಬಾರ್ದು. ಸೊ ನಾವಿಲ್ಲಿ ಯಾವ ರೀತಿ ಮನೆಯಲ್ಲಿ ಮಾಡಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವಿಲ್ಲಿ ಖಂಡಿತ ಮನೆಯಲ್ಲಿ ಮಾಡಿಬಿಟ್ಟು ನಿಶ್ಚಿಂತೆಯಾಗಿ ಮಕ್ಕಳಿಗೆ ಕೊಡಬಹುದು. ಅದು ಯಾವುದೇ ಡೌಟ್ ಇಲ್ದಲೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ಟಲ್ಲಿ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಂತೂ ಸೂಪರ್ ಆಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಕೈ ನೋವಾಗುತ್ತಲ್ವ, ಅದಕ್ಕಾಗಿ ಈ ಒಂದು ಟ್ರಿಕ್ಸ್ನ ನೀವು ಖಂಡಿತ ಫಾಲೋ ಮಾಡಿ. ಬಿಕಾಸ್ ಬೇಗ ಆಗುತ್ತೆ, ಪಟಾಪಟ ಅಡುಗೆ ಆಗುತ್ತೆ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಡುಗೆ ಮಾಡೋದು ಒಂದು ಟ್ರಿಕ್ಸ್ ಆಗಿರುತ್ತೆ, ಟಿಪ್ಸ್ ಆಗಿರುತ್ತೆ. ಈ ಒಂದು ಟಿಪ್ಸ್ನ ನಾವು ಯೂಸ್ ಮಾಡಿ ನಮ್ಮ ಅಡುಗೆನೂ ಕೂಡ ಬೇಗ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೋಬೇಕು ಅಂತ ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ. ಸೊ ಅದಕ್ಕಾಗಿ ನಾನು ಈ ಒಂದು ಟ್ರಿಕ್ಸ್ನ ತಂದಿದ್ದೀನಿ.
ಸೊ ಇದನ್ನು ಕೂಡ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು, ಯಾರಿಗೆಲ್ಲ ನನ್ನ ವೀಡಿಯೋಸ್ ಕುಕಿಂಗ್ ಬ್ಲಾಗ್ ಇಷ್ಟ ಆಯಿತು ಅಂತ ನನಗೆ ಲೈಕ್ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಮಿಸ್ ಮಾಡಲೇಬೇಡಿ. ನನ್ನ ವೀಡಿಯೋಸ್ನ ಫುಲ್ ಕೊನೆಯವರೆಗೆ ನೋಡಿದರೆ ಮಾತ್ರ ನಿಮಗೆ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಯಾವ ರೀತಿ ಮಾಡಿದ್ದೀನಿ, ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ನನ್ನ ಒಂದು ಚಾನಲ್ನ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ. ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಫಸ್ಟ್ ವೀಡಿಯೋಸ್ ನಿಮ್ಮ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಮೊದಲು ಬರುತ್ತೆ. ಆಗ ನೀವು ನನ್ನ ವೀಡಿಯೋಸ್ ನೋಡ್ಬೋದು, ನನಗೆ ಸಪೋರ್ಟ್ ಮಾಡ್ಬೋದು. ಮಾತಿನ ಯಾತಕ್ಕೆ ತಡ ಅಲ್ವಾ? ಸೊ ನಾನು ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೊಸ ರೆಸಿಪೀಸ್ ಒಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಆ್ಯಂಡ್ ದೆನ್ ನೀವು ವಾಚ್ ಮಾಡ್ತಾನೆ ಇರ್ತೀರಾ ಅಂತ ಅನ್ಕೋತೀನಿ. ಯಾಕೆ ಅಂದರೆ ನನ್ನ ವೀಡಿಯೋಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೊಸ ಟಿಪ್ಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಹಾಗಾಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಆಯಿತಾ? ಇಲ್ಲಿ ಅಂತೂ ತುಂಬಾ ಚಳಿ ಇದೆ. ನಿಮ್ಮ ಕಡೆ ಹೇಗೆ? ಅಲ್ಲೂ ಕೂಡ ಚಳಿ ಇದೆ ಅಂತ ಅನ್ಕೋತೀನಿ. ಸೊ ಈ ಒಂದು ಚಳಿಲಿ ಈ ಒಂದು ರೆಸಿಪಿ ಸೂಪರ್ ಆಗಿರುತ್ತೆ. ಇದಕ್ಕೆ ನಾನಿಲ್ಲಿ ಪಲ್ಯ ಮಾಡಿದ್ದೀನಿ. ಈ ಪಲ್ಯ ಯಾವ ಥರ ಮಾಡಿದ್ದೀನಿ ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಪಲ್ಯ, ಸಾಗು. ಓಕೆ, ಈ ಒಂದು ಪೂರಿಗೆ ಕಾಂಬಿನೇಷನ್ ಆಗಿ ನಮಗೆ ಸಾಗು ಕೂಡ ಬೇಕಲ್ವಾ? ಸೊ ಈ ಒಂದು ಸಾಗುಗೆ ತೊಗರಿಬೇಳೆ, ಹೆಸರು ಬೇಳೆ, ಅದಾದಮೇಲೆ 2 ಆಲೂಗೆಡ್ಡೆ, 4 ಟೊಮೆಟೊ, ಆದಮೇಲೆ ಇನ್ನೇನು ಹಾಕಿದ್ದೀನಿ ಅಂದರೆ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಅದನ್ನು ತೊಳ್ಕೊಂಡು ನೀಟಾಗಿ ಸ್ವಲ್ಪ ಒಗ್ಗರಣೆ ಹಾಕಿ ಬೇಳೆ ಎಲ್ಲ ಕೂಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ, ಅಂದರೆ ಸ್ವಲ್ಪ ಕಾಯಿ ಕೂಡ ಹಾಕಿ, ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡು 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೂಪರ್ ಸಾಗು ರೆಡಿಯಾಗಿದೆ. ಎಷ್ಟು ಟೇಸ್ಟಿಯಾಗಿದೆ ಅಂತ ಹೇಳ್ತೀರಾ, ಅಲ್ಟಿಮೇಟ್ ಆಗಿದೆ. ಈ ಒಂದು ಪೂರಿಗೆ ಆ ಒಂದು ಸಾಗು ಸೂಪರ್ ಆಗಿದೆ. ಸೊ ಆ ಒಂದು ವಿಡಿಯೋ ಕೂಡ ಹಾಕ್ತೀನಿ, ಖಂಡಿತ ನೀವು ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನೀವು ಇಲ್ಲಿ ನಾನಿದು ರೆಸಿಪಿ ಹಾಕಿಲ್ಲ, ಬಟ್ ಸಾಗು ಮಾತ್ರ ಸೂಪರ್ ಟೇಸ್ಟಿಯಾಗಿದೆ. ನೀವು ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಪೂರಿ ಮತ್ತು ಸಾಗು ಬಂದಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾರೆ, ಇಷ್ಟೇ ಕಲರ್ಫುಲ್ಲಾಗಿ, ಇಷ್ಟೇ ಟೇಸ್ಟಿಯಾಗಿ ನೀವು ಕೂಡ ಮಾಡಿಕೊಡ್ತೀನಿ ಅಂತ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ, ಮಿಸ್ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾ ಇರಿ.